1 ಗ್ಲಾಸು ರೈಸ್ ಅಕ್ಕಿ ಚೆನ್ನಾಗಿ ತೊಳೆದುಕೊಂಡು 30 ನಿಮಿಷಗಳಷ್ಟು ನೆನೆಸಿಡಬೇಕು. 1 ದೊಡ್ಡ ಈರುಳ್ಳಿ, ಗ್ರೇಪ್ಸು, ಆಪ್ರಿಕೋಟ್, ಗೋಡಂಬಿ, ಬಾದಾಮಿ ಮತ್ತು ವಾಲ್ನಟ್ ನೆನೆಸಿದ್ದೇನೆ ಇವೆರಡನ್ನು. ಈಗ 3 ಟೇಬಲ್ ಸ್ಪೂನಷ್ಟು ಎಣ್ಣೆಯನ್ನು ಬಿಸಿ ಮಾಡ್ತಾ ಇದ್ದೀನಿ ಮತ್ತು ಈರುಳ್ಳಿಯನ್ನು ಅದಕ್ಕೆ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ನಿಮಗೆ ಎಣ್ಣೆ ಜಾಸ್ತಿ ಕಮ್ಮಿ ಬೇಕಾದರೆ ಸೇರಿಸ್ಕೋಬೋದು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು, ಗೋಲ್ಡನ್ ಬ್ರೌನ್ ಕಲರ್. ಇದು ಸ್ವೀಟ್ ರೈಸು, ಎಲ್ಲ ನಟ್ಸು ಡ್ರೈ ಫ್ರೂಟ್ಸ್ ಹಾಕಿ ಮಾಡ್ತಾಯಿದ್ದೀನಿ. ತುಂಬ ಸಿಹಿಯಾಗಿರ್ತದೆ. ಸಿಹಿ ರೈಸು, ಸ್ವೀಟ್ ರೈಸು, ಸಿಂಪಲ್, ಈಸಿ, ತುಂಬ ಬೇಗನೆ ಆಗ್ತದೆ. ಮಸಾಲೆ ಏನೂ ಹಾಕುವುದಿರೋದಿಲ್ಲ, ಹಾಗೆ ಸ್ವೀಟ್ ರೈಸು. ಈಗ ನೆನೆಸಿಕೊಂಡಿದ್ದನ್ನು ಹೆಚ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಈಗ ಬಣ್ಣ ಬರ್ತಾ ಇದೆ. ಘಮ ಕೂಡ ತುಂಬ ಚೆನ್ನಾಗಿ ಬರ್ತಾ ಇದೆ. ಈ ಥರ ಆಗಬೇಕು. ಇನ್ನೂ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ. ಈಗ ಇದು ಫ್ರೈ ಆಗಿದೆ ನೋಡಿ. ಈಗ ಬಾದಾಮಿ ಮತ್ತು ಅಕ್ರೋಟ್ಗಳನ್ನು ಸೇರಿಸ್ತಾ ಇದ್ದೀನಿ, ಗೋಡಂಬಿ ಕೂಡ ಸೇರಿಸ್ತಾ ಇದ್ದೀನಿ. ಇವುಗಳನ್ನೆಲ್ಲ ಚೆನ್ನಾಗಿ 3-4 ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು. ಎಲ್ಲವನ್ನು ಚೆನ್ನಾಗಿ ಫ್ರೈ ಮಾಡಬೇಕು. ಈಗ 3-4 ನಿಮಿಷ ಆಗ್ತಾ ಬಂದಿದೆ. ಈಗ ಈ ದ್ರಾಕ್ಷಿ ಮತ್ತು ಇನ್ನೊಂದು ದ್ರಾಕ್ಷಿಗಳನ್ನು ಕೂಡ ಸೇರಿಸಬೇಕು. ಆಪ್ರಿಕೋಟನ್ನು ಹೆಚ್ಕೊಂಡಿದ್ದೀನಿ, ಅದು ಕೂಡ ಸೇರಿಸಿ ಫ್ರೈ ಮಾಡಬೇಕು ಇನ್ನೊಂದು 2-3 ನಿಮಿಷ. ನಿಮಗೆ ಬೇರೆ ಯಾವುದೇ ಡ್ರೈ ಫ್ರೂಟ್ಸ್ಗಳು ಬೇಕಾದರೆ ಸೇರಿಸ್ಬೋದು. ಹತ್ತಿ ಹಣ್ಣು, ಡ್ರೈ ಹತ್ತಿ ಹಣ್ಣು ಕೂಡ ಸೇರಿಸಿದರೆ ಚೆನ್ನಾಗಿರ್ತದೆ. ಈಗ ಎಲ್ಲ ಫ್ರೈ ಆಗ್ತಾ ಬಂದಿದೆ. ಈಗ 1 ಟೇಬಲ್ ಸ್ಪೂನಷ್ಟು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ರುಚಿಗೆ ಉಪ್ಪು ಕೂಡ ಸೇರಿಸಬೇಕು. 1/4 ಟೀ ಚಮಚದಷ್ಟು ಸೇರಿಸಿದ್ದೀನಿ. ಸ್ವಲ್ಪ ದಾಲ್ಚಿನ್ನಿ ಪುಡಿಯನ್ನು ಸೇರಿಸಿದ್ದೀನಿ. ಈಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೆನೆಸಿದ ಅಕ್ಕಿಯನ್ನು ಕಾಯಿಸ್ಕೊಂಡು ಸೇರಿಸಬೇಕು ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಂಥ ಪರಿಮಳ! ಈರುಳ್ಳಿದು ಫ್ರೈ ಮಾಡಿದ್ದು ಕೂಡ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಈಗ 1 ಗ್ಲಾಸ್ ಅಕ್ಕಿ ಹಾಕಿದ್ದೇನೆ. ಇದಕ್ಕೆ 2 ಗ್ಲಾಸ್ನಷ್ಟು ಬಿಸಿ ನೀರು, ಕುದಿದ ನೀರನ್ನು ಸೇರಿಸ್ತಾ ಇದ್ದೀನಿ. ಚೂರು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಬೇಯಿಸಬೇಕು. ಈ ಥರ ನೋಡಿ, ಒಂದು ಒಳ್ಳೆದು ಕುದಿ ಬಂದ ನಂತರ ಸಣ್ಣ ಉರಿಯಲ್ಲಿ ಇಡಬೇಕಾಗ್ತದೆ. ಇದು ಸುಮಾರು 20 ನಿಮಿಷ ಹಿಡಿಯುತ್ತದೆ ಮಾಡಲಿಕ್ಕೆ ಅನ್ನ. ನೋಡಿ, ಈಗ ನೀರೆಲ್ಲ ಇಳಿದಿದೆ. ಈಗ ಸಣ್ಣ ಉರಿ ಮಾಡಿ ಇಡಬೇಕು. ಈಗ ನೋಡಿ 20 ನಿಮಿಷಗಳು ಆಗಿವೆ. ಎಷ್ಟು ಚೆನ್ನಾಗಿ ಆಗಿದೆ ನೋಡಿ ಅನ್ನ. ಘಮ ಘಮ, ಎಂಥ ಘಮ ಘಮ ಬರ್ತಾ ಇದೆ, ತುಂಬ ಚೆನ್ನಾಗಿ. ನೋಡಿ, ಒಂದ್ಸಲ ಎಲ್ಲ ಮಿಕ್ಸ್ ಮಾಡಿ ಮತ್ತೊಂದು ಸ್ವಲ್ಪ 5 ನಿಮಿಷದಷ್ಟು ಮುಚ್ಚಿಟ್ಟರೆ ಚೆನ್ನಾಗಾಗುತ್ತೆ. ನೋಡಿ, ಈಗ ಅನ್ನ ರೆಡಿಯಾಗಿದೆ. ಸ್ವೀಟ್ ರೈಸ್ ರೆಡಿ ಆಯಿತು. ಎಷ್ಟು ಸುಲಭ ನೋಡಿ, ಬೇಗ ಕೂಡ ಆಗುತ್ತೆ, ಸಿಂಪಲ್, ಈಸಿ. 5 ನಿಮಿಷ ಮುಚ್ಚಿ ಇಳಿಸಿದರೆ ಆಯಿತು. ಈಗ ಸರ್ವ್ ಮಾಡೋದು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಕೂಡ ಒಮ್ಮೆ ಮಾಡಿ ನೋಡಿ, ತುಂಬ ಸುಲಭ, ಅಷ್ಟೇ ರುಚಿ, ಖಾರ ಏನೂ ಇರೋದಿಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. Don't forget to like and subscribe.
delicious sweet rice.